ವೀಕೆಂಡಲ್ಲಿ ಏನಾದ್ರು ರುಚಿಯಾಗಿ ಮಾಡ್ಕೊತೀನಲ್ಲ ಅಂದ್ಬಿಟ್ಟು ನಾನು ನನ್ನ ವೈಫು ಚಿಕನ್ ತೊಗೊಂಬಂದ್ವಿ ಮನೆಗೆ. ಚಿಕನ್ನ ಕ್ಲೀನಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ವಿ. ಏನು ಮಾಡೋಣ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ನನ್ನ ಹೆಂಡತಿ ಚಿಕನ್ ಪಿಕ್ಕಲ್ ಮಾಡೋಣ ಅಂತಂದು, ನಾನು ಅದಕ್ಕೆ ತಂದೂರಿನೂ ಒಂದು ಪೆಪ್ಪರ್ ಡ್ರೈನೂ ಮಾಡೋಣ ಅಂತ ಹೇಳಿದೆ. ಸೊ ಚಿಕನ್ ಪಿಕ್ಕಲ್ಗೆ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಬೌಲಲ್ಲಿ ಇಟ್ಕೊಂಡ್ವಿ. ಈ ಥರ ಸ್ಪೈಸಸ್ ರೆಡಿ ಮಾಡಿ ಅರ್ಧ ಸ್ಪೂನ್ ಜೀರಿಗೆ, ಲವಂಗ, ಏಲಕ್ಕಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮೆಣಸು, 1 ಸ್ಪೂನ್ ಧನಿಯಾ ಕಾಳು, ಸ್ವಲ್ಪ ಸಾಸಿವೆ. ಈ ಥರ ಒಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಘಮ ಬರೋವರೆಗೂ ಹುರ್ಕೋಬೇಕು. ನಂತರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ತೊಳೆದಿರೋ ಚಿಕನ್ನ ಉಪ್ಪು ಅರಿಶಿನದ ಜೊತೆ ಒಂದು ಸ್ವಲ್ಪ ಹೊತ್ತು ತೇವಾಂಶ ಹೋಗೋವರೆಗೂ ಬೇಯಿಸಿ. ಚಿಕನ್ ಡ್ರೈ ಆದ ನಂತರ ಕಾದಿರೋ ಎಣ್ಣೆಲಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತೇಲ್ಸಿರೋ ಚಿಕನ್ನ ಅದೇ ಎಣ್ಣೆ ಪ್ಯಾನ್ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಸ್ವಲ್ಪ ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡಿ. ಆಹಾ, ಘಮ ಘಮ ಅಂತಿದೆ. ಕೊನೆಯದಾಗಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಒಂದು ಗ್ಲಾಸ್ ಕಂಟೈನರಲ್ಲಿ ಎತ್ತಿಟ್ಕೊಂಡು ನಿಮ್ಮ ಊಟದ ಮಧ್ಯದಲ್ಲಿ ಒಂದು ವಾರ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಕೊನೆಗೂ ನಾನು ನನ್ನ ವೈಫು ಸೇರ್ಕೊಂಡು ಮಾಡಿದ್ದು ಚಿಕನ್ ಪಿಕ್ಕಲ್ ರೆಡಿ ಆಗೇ ಬಿಡ್ತು. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ.